ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ 2022ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಯಾವ ರೀತಿ 2022ನಲ್ಲಿ ಕ್ವೆಶ್ಚನ್ ಪೇಪರ್ ಫ್ರೇಮ್ ಮಾಡಿದ್ರು ಅಂತ. ಇವತ್ತು ಮಾಡ್ತಾ ಇರೋಂಥ ವಿಡಿಯೋ ನೆಕ್ಸ್ಟು ನಿಮಗೆ ಏನು ಡಿಸೆಂಬರ್ಲಿ TET ಎಕ್ಸಾಮ್ ನಡೆಯುತ್ತೆ, ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬಂದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ. ಸೊ ಇದರಲ್ಲಿ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಮಾನವ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಮಾನವ ವಿಕಾಸವನ್ನು ಯಾವ ಕ್ಷೇತ್ರಗಳು ಪ್ರಧಾನವಾಗಿ ವಿಭಜಿಸಲಾಗಿದೆ ಅಂತ ಹೇಳಿ. ಸೊ ನಾನು ಆಯ್ಕೆಗಳನ್ನ ಓದಕ್ಕೆ ಹೋಗಲ್ಲ, ಆಪ್ಷನ್ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಆಪ್ಷನ್ಸ್ನ ನೀವು ಓದ್ಕೊಂಡು ಆನ್ಸರ್ನ ನೀವೇ ಗೆಸ್ ಮಾಡಿ, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ. ಆಯ್ಕೆ 2 ನೋಡಿ, ಇಲ್ಲಿ ಶಾರೀರಿಕ, ಸಂಜ್ಞಾನಾತ್ಮಕ ಹಾಗೆಯೇ ಸಾಮಾಜಿಕ ಮತ್ತು ಸಂವೇಗಾತ್ಮಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಮಾನವ ವಿಕಾಸವನ್ನ ಶಾರೀರಿಕ, ಸಂಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ, ಸೊ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿರೋ ಅಂಥದ್ದು ಆಪ್ಷನ್ 2 ಆನ್ಸರ್ ಆಗುತ್ತೆ. ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಶಿರಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಶಿರಪಾದಾಭಿಮುಖ ನಿಯಮ ಗೊತ್ತೇ ಇದೆ, ಅದರ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸ ಮುಂದುವರಿಯೋದು ಹೇಗೆ, ಯಾವ ರೀತಿಯಾಗಿ ಅಂತ ಕೇಳಿರೋವಂಥದ್ದು. ಸೊ ಇದಕ್ಕೆ 4 ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸರಿಯಾದಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಶಿರದಿಂದ ಪಾದದ ಕಡೆಗೆ. ಶಿರ ಅಂತಂದರೆ ತಲೆಯಿಂದ ಪಾದದ ಕಡೆಗೆ ಅಥವಾ ಪಾದದೆಡೆಗೆ ಅನ್ನೋದು ಆನ್ಸರ್ ಆಗುತ್ತೆ. ಇಲ್ಲೇ ಇದೆ ಶಿರಪಾದಾಭಿಮುಖ ನಿಯಮದ ಪ್ರಕಾರ ಅಂತ. ಶಿರ ಅಂತ ಹೇಳಿದ್ರೆ ತಲೆ, ಪಾದಾಭಿಮುಖ ಅಂತ ಹೇಳಿದ್ರೆ ಪಾದದ ಕಡೆಗೆ ಅಂತ. ಸೊ ಹಾಗಾಗಿ ಆಪ್ಷನ್ 2 ಈ ಪ್ರಶ್ನೆಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮವಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದು ಅನುವಂಶೀಯತೆಯ ನಿಯಮವಲ್ಲ ಹಾಗಾದ್ರೆ? ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ, ಮೂರನೇ ಪ್ರಶ್ನೆಗೆ ಆಪ್ಷನ್ 1 ನೋಡಿ, ಇಲ್ಲಿ ವಿಕಾಸದ ನಿಯಮ ಅನ್ನೋದು ಈ ಒಂದು ಅನುವಂಶೀಯತೆಯ ನಿಯಮಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ 1 ವಿಕಾಸದ ನಿಯಮ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು 4ನೇ ಒಂದು ಪ್ರಶ್ನೆ, ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಸದಸ್ಯನಾಗುವ ಅವಧಿ ಯಾವುದು? ಯಾವ ಒಂದು ಟೈಮಲ್ಲಿ, ಯಾವ ಒಂದು ಅವಧಿಯಲ್ಲಿ ತನ್ನ ಒಂದು ಸಮವಯಸ್ಕರ ಗುಂಪಿನಲ್ಲಿ, ಸೇಮ್ ಏಜ್ ಇರುವಂತಹ ಒಂದು ಗ್ರೂಪ್ನಲ್ಲಿ ಮಗು ಏನು ಮಾಡುತ್ತೆ, ಸಕ್ರಿಯ ಸದಸ್ಯನಾಗ್ತಕ್ಕಂತಹ ಒಂದು ಟೈಮ್ ಯಾವುದು, ಯಾವಾಗ ಅಂತ ಕೇಳಿರೋವಂಥದ್ದು. ಸೊ ಇದಕ್ಕೆ ಪೂರ್ವ ಬಾಲ್ಯಾವಧಿ, ತಾರುಣ್ಯಾವಧಿ ಹಾಗೆಯೇ ವಯಸ್ಕಾವಧಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 2 ಬಾಲ್ಯಾವಧಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ ಏನು ಮಾಡ್ತಾರೆ, ಸಮವಯಸ್ಕರ ಸಮೂಹದಲ್ಲಿ ಮಕ್ಕಳು ಅಥವಾ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು ಸಕ್ರಿಯ ಸದಸ್ಯನಾಗ್ತಕ್ಕಂತಹ ಒಂದು ಅವಧಿ ಅಥವಾ ಒಂದು ಸ್ಟೇಜ್ ಅಥವಾ ಒಂದು ಹಂತ ಅಂತ ಹೇಳ್ಬೋದು. ಸೊ ಆಪ್ಷನ್ 2 ಆನ್ಸರ್ ಆಗುತ್ತೆ. ನೆಕ್ಸ್ಟು 65ನೇ ಪ್ರಶ್ನೆ, ಅಂದರೆ ಈ ವಿಡಿಯೋದ 5ನೇ ಪ್ರಶ್ನೆ. ಪಿಯಾಜೆ ಅವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ಯಾವುದು? ಯಾವ ಹಂತದಲ್ಲಿ ಮಗು ಏನು ಮಾಡುತ್ತೆ, ವಸ್ತು ಪರಿಗ್ರಹಣ ಬಿಂಬಿಸ್ತಕ್ಕಂತಹ ಒಂದು ಸ್ಟೇಜ್ ಯಾವ ಹಂತದಲ್ಲಿ ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಸಂವೇದನಾ ಚಾರಣ ಹಂತ, ಪೂರ್ವ ಕಾರ್ಯಾಚರಣೆಯ ಹಂತ, ಔಪಚಾರಿಕ ಕಾರ್ಯಾಚರಣೆಯ ಹಂತ ಮತ್ತು ಮೂರ್ತ ಕಾರ್ಯಾಚರಣೆಯ ಹಂತ ಅಂತ ಇದೆ. ಸೊ ಸೆಕೆಂಡ್ ಒನ್ ಬಂದು ಪೂರ್ವ ಕಾರ್ಯಾಚರಣೆ, ಅದು ನಾನು ಮೂರ್ತ ಅಂತ ಹೇಳಿದೆ. ಸೊ ಸರಿಯಾಗಿರುವಂತಹ ಆನ್ಸರ್ ಬಂದು ಸಂವೇದನಾ ಚಾಲನಾ ಹಂತ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಒಬ್ಬ ಬಾಲಕನ ಮಾನಸಿಕ ವಯಸ್ಸು 7 ವರ್ಷ ಮತ್ತು ಶಾರೀರಿಕ ವಯಸ್ಸು 5 ವರ್ಷ. ಹಾಗಾದರೆ ಆತನ ಬುದ್ಧಿಶಕ್ತಿಯ ಸೂಚ್ಯಾಂಕ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾವನ್ನು ನಾವು ಹಾಕ್ಕೊಂಡು ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಐ ಕ್ಯೂ ಅನ್ನು ನಾವು ಯಾವ ರೀತಿಯಾಗಿ ಬಿಡಿಸೋದು ಅಂತ. ಸೊ ಇಲ್ಲಿ ಮಾನಸಿಕ ವಯಸ್ಸು, ಮೆಂಟಲ್ ಏಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 7 ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೋನೋಲಾಜಿಕಲ್ ಏಜ್ ಅಂದರೆ ಶಾರೀರಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 5 ವರ್ಷ ಅಂತ ಕೊಟ್ಟಿದ್ದಾರೆ, 5. ಸೊ ಇಂಟು ನಾವು 100ಗೆ ಹಾಕೋಬೇಕು. ಸೊ ಇದನ್ನ ಇವಾಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಎಷ್ಟರಲ್ಲಿ ಹೋಗುತ್ತೆ ಇದು? 20ರಲ್ಲಿ ಹೋಗುತ್ತೆ. ಇಲ್ಲಿ ನಾವು 100 ಅಂತ ಹಾಕೋಬೇಕು. ಸೊ 20ಅಲ್ಲಿ ಹೋಗುತ್ತೆ. 25 100 ಅಥವಾ 5 20 100 ಆಗುತ್ತೆ. ಸೊ 20 ×
7 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಆನ್ಸರು 140 ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 2 140 ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಈ ರೀತಿ IQಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ನ ಕೇಳಿದ್ರೆ ಸೊ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ಶಾರೀರಿಕ ವಯಸ್ಸು ಇಂಟು 100 ಈ ರೀತಿ ಫಾರ್ಮುಲಾನ ಹಾಕೊಂಡು ನಾವೇನು ಮಾಡಬೇಕಾಗುತ್ತೆ, ಲೆಕ್ಕಗಳನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2, ಸೊ ಈ ಪ್ರಶ್ನೆಗೆ ಆಪ್ಷನ್ 2 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ಯಾವ ರೀತಿ ಆಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. 67ನೇ ಪ್ರಶ್ನೆ, ಈ ಒಂದು ವಿಡಿಯೋದ 7ನೇ ಪ್ರಶ್ನೆ. ಅಂತರ್ವ್ಯಕ್ತಿಯ ಅಂತರ್ವೈಯಕ್ತಿಕ ದೃಶ್ಯ ಪ್ರಾದೇಶಿಕ ದೈಹಿಕ ಸ್ನಾಯು ಅಂತ ಇದೆ. ಸೊ ಇದು ಬಂದ್ಬಿಟ್ಟು ತನ್ನ ಒಂದು ಪರಿಸರದ ಬಗ್ಗೆ, ತಾನು ವಾಸ ಮಾಡ್ತಾ ಇರುವಂತಹ ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಯ ಒಂದು ಸ್ವಭಾವ ಹೇಗಿರುತ್ತೆ ಅಂದರೆ ಆಪ್ಷನ್ 3 ದೃಶ್ಯ ಪ್ರಾದೇಶಿಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ದೃಶ್ಯ ಪ್ರಾದೇಶಿಕ ಅನ್ನೋದು ಆನ್ಸರ್ ಈ ಪ್ರಶ್ನೆಗೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ ಮನೋವಿಜ್ಞಾನಿ ಯಾರು? ಯಾರು ಭಾಷಾ ವಿಕಾಸದ ಜೊತೆಗೆ ಸಹಭಾಗಿತ್ವವನ್ನು ಹೊಂದಿದಂತಹ ಒಬ್ಬ ಸೈಕಿಯಾಟ್ರಿಸ್ಟ್ ಅಥವಾ ಮನೋವಿಜ್ಞಾನಿ ಯಾರು ಅಂತ ಕೇಳಿರೋದು. ಸೊ ಆಪ್ಷನ್ಸ್ ನೋಡಿ, ಈ ರೀತಿ ಕೊಟ್ಟಿದ್ದಾರೆ 4 ಆಪ್ಷನ್ಸು. ಸರಿಯಾದಂತಹ ಆನ್ಸರ್ ಬಂದು ಈ ಪ್ರಶ್ನೆಗೆ ಏನು, ಆಪ್ಷನ್ 1 ನೋಮ್ ಚೊಮ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಮಕ್ಷಿಮಿಸಬಹುದಾದ ಗುಣ ಯಾವುದು ಅಂತ ಕೇಳಿದ್ದಾರೆ. ಯಾವ ಗುಣ ಅನ್ನೋದು. ಸೊ 9ನೇ ಪ್ರಶ್ನೆ, ಆಯ್ಕೆಗೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಗಂಡುತನದ ಗುಣಗಳಿರಬೇಕು, ಹೆಣ್ಣುತನದ ಗುಣಗಳಿರಬೇಕು, ಗಂಡುತನ ಮತ್ತು ಹೆಣ್ಣುತನ 2 ಗುಣಗಳಿರೋದು, ಮತ್ತು ಗಂಡುತನ ಮತ್ತು ಹೆಣ್ಣುತನ 2 ಗುಣಗಳು ಇಲ್ಲದೆ ಇರೋದು ಅಂತ ಯಾವ್ದಿರ್ಬೋದು. ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ 3 ಗಂಡುತನ ಮತ್ತೆ ಹೆಣ್ಣುತನ 2 ಗುಣಗಳಿರೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನ ತರಬೇತುಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕಿಯರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಏನನ್ನ ಪ್ರತಿಬಿಂಬಿಸುತ್ತೆ ಅಂದರೆ, ಒಂದು ಶಾಲೆಯಿಂದ ಬೇರೆ ಶಾಲೆಗೆ ಚರ್ಚಾ ಸ್ಪರ್ಧೆಗೆ ಅಥವಾ ಚರ್ಚಾ ಸ್ಪರ್ಧೆಗೆ ಮಕ್ಕಳನ್ನ ಟ್ರೈನ್ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಶಾಲೆ ಏನು ಮಾಡುತ್ತೆ, ಹೆಣ್ಣು ಮಕ್ಕಳಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಒಂದು ನಡವಳಿಕೆ ಅಥವಾ ಒಂದು ಸಂದರ್ಭ ಏನನ್ನ ಪ್ರತಿಬಿಂಬಿಸುತ್ತೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಲಿಂಗ ಸಮಾನತೆ, ಲಿಂಗ ಗುರುತಿಸುವಿಕೆ, ಲಿಂಗ ಪಕ್ಷಪಾತ, ಲಿಂಗ ಸಂವೇದನೆ ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು ಲಿಂಗ ಪಕ್ಷಪಾತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 3. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಲವರು ಸಿಡುಕು ಸ್ವಭಾವದವರಾಗಿರ್ತಾರೆ, ಇನ್ನೂ ಕೆಲವರು ಸ್ವಾಭಾವಿಕವಾಗಿ ಶಾಂತಯುತವಾಗಿರ್ತಾರೆ. ಇಲ್ಲಿ ಗಮನಿಸಬಹುದಾದ ಭೇದ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಕೆಲವರು ತುಂಬ ಬೇಗ ಕೋಪ ಮಾಡ್ಕೊಂಡ್ಬಿಟ್ಟು ಸಿಡುಕ್ ಬಿಡ್ತಾರೆ, ಮತ್ತೆ ಕೆಲವರು ತುಂಬ ಕಾಮ್ ಆಗಿರ್ತಾರೆ, ಶಾಂತವಾಗಿರ್ತಾರೆ. ಇಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಭೇದವನ್ನು ಗಮನಿಸಬಹುದು ಅಂತ. ಸಾಮಾಜಿಕ, ಬೌದ್ಧಿಕ, ವ್ಯಕ್ತಿತ್ವ ಮತ್ತು ಸಂವೇಗಾತ್ಮಕ ಅಂತ ಇದೆ. ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ 4 ಸಂವೇಗಾತ್ಮಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲಿಂಗ ತಾರತಮ್ಯದ ವಿರುದ್ಧದ ಪರಿಭಾಷೆ ಯಾವುದು ಅಂತ ಕೇಳಿದ್ದಾರೆ. ಲಿಂಗ ತಾರತಮ್ಯದ ವಿರುದ್ಧದ ಒಂದು ಪರಿಭಾಷೆ ಯಾವುದು ಅಂತ. ಲಿಂಗ ಪಕ್ಷಪಾತ, ಲಿಂಗ ಅಸಮಾನತೆ, ಲಿಂಗ ಸಮಾನತೆ, ಲಿಂಗ ಅಂಧತ್ವ ಅಂತ. ಸೊ ಸರಿಯಾಗಿರುವಂತಹ ಉತ್ತರ ಲಿಂಗ ತಾರತಮ್ಯದ ವಿರುದ್ಧವಾಗಿರುವಂಥದ್ದು ಯಾವುದು, ಲಿಂಗ ಸಮಾನತೆ. ಸೊ ಲಿಂಗ ತಾರತಮ್ಯ ಅಂದ್ರೆ ಏನು, ಭೇದ ಭಾವ ಮಾಡೋದು. ಸೊ ಭೇದ ಭಾವ ಮಾಡದೇ ಇರೋದೇನು, ಸಮಾನತೆ, ಎಲ್ಲರೂ ಈಕ್ವಲ್ ಅಂತ. ಸೊ ಆಪ್ಷನ್ 3 ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು ಏನು ಅಂತ ಕೇಳಿದ್ದಾರೆ. ಸೊ ಎಸ್ಸೆ ರೈಟಿಂಗ್ಸ್ ಅಂದರೆ ದೊಡ್ಡ ದೊಡ್ಡ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿ, ಆಮೇಲೆ 10ರಿಂದ 15 ವಾಕ್ಯಗಳಲ್ಲಿ ಉತ್ತರಿಸಿ ಕೇಳ್ತಾರಲ್ಲ. ಸೊ ಆ ರೀತಿಯಾದಂತಹ ಒಂದು ಪ್ರಶ್ನೆಗಳ ಒಂದು ಮೆರಿಟ್ಸ್ ಏನಿರುತ್ತೆ, ಅನುಕೂಲಗಳು ಏನಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಅಂಕ ಗಳಿಸೋದಕ್ಕೆ ಸುಲಭ ಆಗುತ್ತೆ, ವಿದ್ಯಾರ್ಥಿಗಳು ಉತ್ತರವನ್ನು ಊಹಿಸಬಹುದು, ಕಲಿಕಾ ಅಡೆತಡೆಗಳನ್ನು ಶಿಕ್ಷಕರು ನಿರ್ಣಯಿಸಬಹುದು, ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಅಂತ. ಸೊ ಇಲ್ಲಿ ಆನ್ಸರ್ ಏನಿರ್ಬೋದು, ಆಪ್ಷನ್ 4 ಕ್ಲಿಷ್ಟ ಕಲಿಕೆಯ ಫಲವನ್ನ ಮಾಪನ ಮಾಡಬಹುದು ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನ ಮಾಪಿಸಲು ಬಳಸುವ ಸೂಕ್ತ ಸಾಧನ ಯಾವುದು? ಒಂದು ಶಾಲೆಯಲ್ಲಿ ಮಕ್ಕಳು ಸ್ಟೂಡೆಂಟ್ಸ್ಗಳ ಒಂದು ಕಲಿಕೆಯನ್ನ ಮೆಜರ್ ಮಾಡೋದಕ್ಕೆ ಬಳಸಲು ಸೂಕ್ತವಾಗಿರುವಂತಹ ಒಂದು ಸಾಧನ ಯಾವುದು? ಯಾವುದರ ಮುಖಾಂತರ ನಾವು ವಿದ್ಯಾರ್ಥಿಗಳ ಕಲಿಕೆಯನ್ನ ಮಾಪನ ಮಾಡಬಹುದು ಅನ್ನೋದು. ಸೊ ತರಗತಿ ಚರ್ಚೆ, ಮಧ್ಯಂತರ ಪರೀಕ್ಷೆ, ಪೋರ್ಟ್ಫೋಲಿಯೋ, ಹಾಗೆಯೇ ಘಟಕ ಪರೀಕ್ಷೆ ಅಂತ ಇದೆ. ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ? ಆಪ್ಷನ್ 2 ಮಧ್ಯಂತರ ಪರೀಕ್ಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಯಾವುದು? ವಿದ್ಯಾರ್ಥಿಗಳು ಅವರ ಒಂದು ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸ್ತಕ್ಕಂತಹ ಒಂದು ಮೌಲ್ಯಮಾಪನ ಇವ್ಯಾಲ್ಯುಯೇಷನ್ ನ ಒಂದು ಟೈಪ್ ಯಾವುದು ಅಂತ ಕೇಳಿದ್ದಾರೆ. ಯಾವ ರೀತಿಯಾಗಿ ಅವರು ಮೌಲ್ಯಮಾಪನ ಮಾಡ್ಕೊಳ್ತಾರೆ ಅನ್ನೋದು 75ನೇ ಪ್ರಶ್ನೆ. ಸೊ ರಸಪ್ರಶ್ನೆ, ಸ್ವಯಂ ಮೌಲ್ಯಮಾಪನ, ಸಮವಯಸ್ಕರ ಮೌಲ್ಯಮಾಪನ, ಘಟಕ ಪರೀಕ್ಷೆ. ಆನ್ಸರ್ ಏನು? ಸೆಲ್ಫ್ ಇವ್ಯಾಲ್ಯುಯೇಷನ್, ಸ್ವಯಂ ಮೌಲ್ಯಮಾಪನ. ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ವಿಶ್ವಸನೀಯತೆಯನ್ನ ಗುರುತಿಸಲು ಕಷ್ಟವಾಗುವ ಪ್ರಶ್ನಾ ವಿಧ ಯಾವುದು? ವಿಶ್ವಸನೀಯತೆಯನ್ನ ಐಡೆಂಟಿಫೈ ಮಾಡೋದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳ ವಿಧ ಕಷ್ಟ ಆಗುತ್ತೆ ಅಂತ. ಬಹು ಆಯ್ಕೆ ಪ್ರಶ್ನೆಗಳು, ಅನಿರ್ದೇಶಿತ ಪ್ರಬಂಧ, ಲಘು ಉತ್ತರ ಮತ್ತೆ ರಚನಾತ್ಮಕ ಪ್ರಬಂಧ ಅಂತ ಇದೆ. ಸೊ ಇದಕ್ಕೆ ಅನಿರ್ದೇಶಿತ ಪ್ರಬಂಧ ಏನಿದೆ ಅಲ್ಲ, ವಿಶ್ವಸನೀಯತೆಯನ್ನ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗ್ತಕ್ಕಂತಹ ಒಂದು ಪ್ರಶ್ನೆಯ ವಿಧ ಆಗಿರುತ್ತೆ. ಸೊ ಆಪ್ಷನ್ 2 ಈ ಪ್ರಶ್ನೆಗೆ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದ್ದಾರೆ. ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಏನಿರ್ಬೋದು? ಹಾಗಾದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ. ಆಪ್ಷನ್ನ ಓದ್ಕೋತೀರಲ್ಲ? ಎಸ್. ಆಯ್ಕೆ 4 ಇದನ್ನ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿರೋದು. ಸೊ ಇಲ್ಲಿ ಮಕ್ಕಳೇನು ಮಾಡ್ತಾರೆ, ಅವರ ಒಂದು ಸ್ಕಿಲ್ ಆಗಿರ್ಬೋದು, ಅವರ ಒಂದು ಎಬಿಲಿಟಿ ಆಗಿರ್ಬೋದು, ಅದರ ಒಂದು ಪ್ರದರ್ಶನಕ್ಕೆ ಬಳಸಲಾಗುತ್ತೆ ಅನ್ನೋದು ಆನ್ಸರ್. ಆಪ್ಷನ್ 4. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನ ಅನುಕೂಲಿಸುವ ದಾಸವಾಳ ಹೂವನ್ನು ಬಳಸ್ತಾರೆ. ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆಯು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಬೋಧನೆಯ ಅನುಕೂಲತೆ ಇಲ್ಲಿ ಬೋಧನೆಯ ವಿಧ ಅಡಗಿದೆ ಅಂತ ಹೇಳಿಬಿಟ್ಟು. ಅಂದರೆ ಟೀಚರ್ಸ್ ಏನು ಮಾಡ್ತಾರೆ, ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ದಾಸವಾಳ ಹೂವನ್ನು ಬಳಸ್ತಾರೆ. ಸೊ ಇದು ಯಾವ ರೀತಿಯಾದಂತಹ ಒಂದು ಬೋಧನಾ ವಿಧಾನ ಅನ್ನೋದು. ದೃಶ್ಯ ಮತ್ತು ಬೋಧನೆ, ಸ್ಪರ್ಶ ಮತ್ತು ಬೋಧನೆ, ಪ್ರಾತ್ಯಕ್ಷಿಕ ಬೋಧನೆ, 2 ಆಯಾಮದ ವಸ್ತು ಬೋಧನೆ ಅಂತ ಇದೆ. ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಇದಕ್ಕೆ? ಆಪ್ಷನ್ 2 ಸ್ಪರ್ಶ ಮತ್ತೆ ಬೋಧನೆ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ದಾಸವಾಳ ಹೂವನ್ನ ಕೈಯಲ್ಲಿ ಹಿಡ್ಕೊಂತಾರೆ, ಟಚ್ ಮಾಡ್ತಾರೆ, ಸ್ಪರ್ಶ ಆಗುತ್ತೆ. ಸೊ ಸ್ಪರ್ಶ ಮತ್ತೆ ಬೋಧನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇದನಾ ನ್ಯೂನತೆಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಸಂಜ್ಞಾನಾತ್ಮಕ ನ್ಯೂನತೆ, ಮೂಳೆಗಳ ನ್ಯೂನತೆ, ಕಲಿಕಾ ನ್ಯೂನತೆ, ದೃಶ್ಯ ನ್ಯೂನತೆ ಅನ್ನೋದು ಆಯ್ಕೆಗಳು. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ದೃಶ್ಯ ನ್ಯೂನತೆ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ. ಅಂದರೆ ಮನೆ ಆಧಾರಿತ ಶಿಕ್ಷಣ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂತಹ ಮಕ್ಕಳ ವಿಧ. ಯಾರಿಗೆ ಮನೆ ಆಧಾರಿತ ಶಿಕ್ಷಣದ ಅಗತ್ಯ ಇರುತ್ತೆ, ಯಾವ ರೀತಿಯಾದಂತಹ ಮಕ್ಕಳಿಗೆ ಅಂತ ಪ್ರಶ್ನೆ. ಸೊ ಇಲ್ಲಿ ಬೌದ್ಧಿಕ ದುರ್ಬಲತೆ, ಕಲಿಕಾ ದುರ್ಬಲತೆ, ಸಂಚಲನ ದುರ್ಬಲತೆ, ಬಹು ದುರ್ಬಲತೆ ಅಂತ ಇದೆ. ಸೊ ಇದಕ್ಕೆ ಬಹು ದುರ್ಬಲತೆ ಇರ್ತಕ್ಕಂತಹ ಮಕ್ಕಳಿಗೆ ಏನಾಗುತ್ತೆ, ಮನೆ ಆಧಾರಿತ ಶಿಕ್ಷಣದ ಒಂದು ಅಗತ್ಯ ಇರುತ್ತೆ. ಹಾಗಾಗಿ ಆಪ್ಷನ್ 4 ಬಹು ದುರ್ಬಲತೆ ಅನ್ನೋದು ಆನ್ಸರು. ಮುಂದಿನ ಪ್ರಶ್ನೆ, ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನ ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ. ಈ ರೀತಿ ಅನುಕೂಲೀಕರಿಸುವ ಅವಶ್ಯಕತೆ ಯಾವುದ್ರಲ್ಲಿರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಮುಖ್ಯವಾಹಿನಿ ಶಿಕ್ಷಣ, ವಿಶೇಷ ಶಿಕ್ಷಣ, ಸಮಗ್ರ ಶಿಕ್ಷಣ, ಅಂತರ್ಗತ ಶಿಕ್ಷಣ ಅಂತ. ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ 3 ಸಮಗ್ರ ಶಿಕ್ಷಣ. ಅಂದರೆ ಹೆಚ್ಚುವರಿ ಬೆಂಬಲಕ್ಕೋಸ್ಕರ ಮಕ್ಕಳನ್ನ ಅಥವಾ ವಿದ್ಯಾರ್ಥಿಯನ್ನ ಸಂಪನ್ಮೂಲ ಕೋಣೆ ರಿಸೋರ್ಸ್ ರೂಮ್ನಲ್ಲಿ ಇರಿಸ್ತಾರೆ. ಸೊ ಈ ರೀತಿಯಾದಂತಹ ಒಂದು ಅನುಕೂಲೀಕರಿಸುವ ಅವಶ್ಯಕತೆ ಸಮಗ್ರ ಶಿಕ್ಷಣದಲ್ಲಿ ಬರುವಂಥದ್ದು. ಸೊ ಆಪ್ಷನ್ 3. ನೆಕ್ಸ್ಟು ಮುಂದಿನ ಪ್ರಶ್ನೆ, ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ ಜಾರಿಗೊಂಡಂತಹ ವರ್ಷ ಯಾವಾಗ ಜಾರಿ ಆಯಿತು ಅಂತ ಕೇಳಿದ್ದಾರೆ. 2014, 2016, 2018, 2020. ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ? ಆಪ್ಷನ್ 2 2016ರಲ್ಲಿ ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯ್ದೆ RPWD ಆಕ್ಟ್ ಅಂತ ಹೇಳಿ ಕರಿತೀವಿ, ಇದು ಜಾರಿಯಾದಂತಹ ಒಂದು ವರ್ಷ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1, 2, 3, 4 ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ
ಎಸ್, ಆಪ್ಷನ್ 2 ನೋಡಿ ಇಲ್ಲಿ ವಿಶ್ಲೇಷಿಸು, ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ನಾವು ವಿಶ್ಲೇಷಿಸು, ಸಂಶ್ಲೇಷಿಸು ಮತ್ತು ಮೌಲ್ಯೀಕರಿಸುವ ಮುಖಾಂತರ ಪರಿಗಣಿಸ್ತಾರೆ ಅನ್ನೋದು. ಸೊ ಆಪ್ಷನ್ 2. ಮುಂದಿನ ಪ್ರಶ್ನೆ, ಪಿಯಾಜೆಯವರ ಸಿದ್ಧಾಂತದ ಪ್ರಕಾರ ಸಂಜ್ಞಾನಾತ್ಮಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ 2 ಮೂಲಭೂತ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ. ಯಾವ 2 ಮೂಲಭೂತ ಅಂಶಗಳು? ಆಯ್ಕೆ 4 ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಹೇಳಿಕೆ 1, ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂಬುದನ್ನು ಇಬ್ಬರೂ ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ ಅಂತ ಇದೆ. ಸೊ ಹೇಳಿಕೆ 1. 2ನೇ ಹೇಳಿಕೆ, ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರು ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ ಅಂತ ಇದೆ. ಸೊ ಈ 2 ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಹೇಳಿಕೆ ತಪ್ಪು, ಯಾವ ಹೇಳಿಕೆ ಸರಿ, ಅಥವಾ 2 ತಪ್ಪ 2 ಸರಿನಾ ಅನ್ನೋದನ್ನು ನೀವು ಆಯ್ಕೆಗಳ ಮುಖಾಂತರ ಹೇಳಬೇಕಾಗುತ್ತೆ. ಸೊ ಈ ಪ್ರಶ್ನೆಗೆ ಆಯ್ಕೆ 3 ನೋಡಿ, ಇಲ್ಲಿ 2 ಹೇಳಿಕೆಗಳು ಕೂಡ ಸರಿಯಾಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಂತಹ 2 ಸ್ಟೇಟ್ಮೆಂಟ್ಸ್ಗಳೇನಿದೆಲ್ಲ 2 ಕೂಡ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವ ಹ್ಯೂರಿಸ್ಟಿಕ್ ಕ್ರಮದ ಘಟಕಾಂಶಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1, 2, 3, 4 ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಆಪ್ಷನ್ 2 ಲಭ್ಯತೆ, ಪ್ರಾತಿನಿಧ್ಯತೆ, ಆಧಾರ ಮತ್ತು ಹೊಂದಾಣಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಸಂಜ್ಞಾನ ಅಂಶದ ಅಡಿಯಲ್ಲಿ ಬರೆದಿರುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಪ್ರತ್ಯಕ್ಷ ಅನುಭವ, ಪರಿಕಲ್ಪನೆಯನ್ನು ರೂಪಿಸೋದು, ಹೊಂದಾಣಿಕೆ, ಸಮಸ್ಯೆ ಪರಿಹಾರ ವಿಧಾನ ಅಂತ. 87ನೇ ಪ್ರಶ್ನೆ. ಸೊ ಈ ವಿಡಿಯೋದ 27ನೇ ಪ್ರಶ್ನೆ. ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಈ ಪ್ರಶ್ನೆಗೆ ಆಪ್ಷನ್ 3 ಹೊಂದಾಣಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಮ್ಯಾಕ್ ಡಾಗಲ್ ರವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಪ್ರತಿಷ್ಠೆಯ ಸಹಚರ್ಯ ಸಂವೇಗವನ್ನು ಹೊಂದಿರುವುದು ಯಾವ ಭಾವನೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಕಾರಾತ್ಮಕ ಸ್ವಭಾವನೆ, ನಕಾರಾತ್ಮಕ ಸೌಂದರ್ಯದ ಭಾವನೆ, ಸೃಜನಾತ್ಮಕ ಭಾವನೆ ಅಂತ ಇದೆ. ಸರಿಯಾದ ಆನ್ಸರ್ ಬಂದು ಸಕಾರಾತ್ಮಕ ಸ್ವಭಾವನೆ ಅನ್ನೋದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಅಂಶಗಳಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಯಾವುದು ದೈಹಿಕ ಅಗತ್ಯ ಹೊಂದಿರತಕ್ಕಂತಹ ಅಂಶ ಅಂತ. ಸೊ ಇಲ್ಲಿ 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಸರಿಯಾದಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಬಳಲಿಕೆಯಾದಾಗ ವಿಶ್ರಾಂತಿಯ ಅಗತ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಬಳಲಿಕೆಯಾದಾಗ ಅಂತಂದರೆ ನಮಗೆ ಬಹಳ ಸುಸ್ತಾದಾಗ, ಟಯರ್ಡ್ ಆದಾಗ ನಮ್ಗೆ ಏನಾಗುತ್ತೆ, ರೆಸ್ಟ್ ಬೇಕು. ಸೊ ವಿಶ್ರಾಂತಿಯ ಅಗತ್ಯ ಇರುತ್ತೆ. ಹಾಗಾಗಿ ದೈಹಿಕ ಅಗತ್ಯ ಹೊಂದಿರತಕ್ಕಂತಹ ಅಂಶ ಅಂತ ಬಂದಾಗ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಈ ವಿಡಿಯೋದ ಕೊನೆಯ ಒಂದು ಪ್ರಶ್ನೆ, 30ನೇ ಪ್ರಶ್ನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 90ನೇ ಪ್ರಶ್ನೆ. ಸಂಜ್ಞಾನಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಯಾವ ರೀತಿಯಾದಂತಹ ಒಂದು ಲರ್ನಿಂಗ್ ಆಕ್ಟಿವಿಟಿ ಕಂಡು ಬರುತ್ತೆ ಯಾವ ವಲಯದಲ್ಲಿ? ಸಂಜ್ಞಾನಾತ್ಮಕ ವಲಯದಲ್ಲಿ ಅಂತ. ಸೊ ಆಕಾರ ಕೊಡುವುದು, ಕೂಡಿಸುವುದು, ಊಹಿಸುವುದು, ನರ್ತಿಸುವುದು ಅಂತ ಇದೆ. ಸರಿಯಾದ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಯ್ಕೆ 3 ಊಹಿಸುವುದು ಅಂದರೆ ಗೆಸ್ ಮಾಡೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ನೀವು ನೋಡಿದ್ರಿ. ಸೊ 30 ಮಾರ್ಕ್ಸ್ಗಳಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.